ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಚಾಮುಂಡಿ ಬೆಟ್ಟಕ್ಕೆ ಕಿಡಿಗೇಡಿಗಳು ಬೆಂಕಿ ಹಾಕಿರುವಂತ ಶಂಕೆ ವ್ಯಕ್ತವಾಗ್ತಾ ಇದೆ. ಬೇಸಿಗೆ ಇದಾಗಲೇ ಆರಂಭ ಆಗಿರೋದ್ರಿಂದ ಬೆಟ್ಟ ಒಣಗಿದೆ. ಬೆಂಕಿ ನಂದಿಸೋದಕ್ಕೆ ಅರಣ್ಯ ಇಲಾಖೆಯ ಸಿಬ್ಬಂದಿ ಮುಂದಾಗಿದ್ದಾರೆ. ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಯಾರೋ ಕಿಡಿಗೇಡಿಗಳು ಹಾಕಿರಬಹುದು ಅನ್ನುವಂತ ಶಂಕೆ ವ್ಯಕ್ತವಾಗ್ತಾ ಇದೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಇದು ದೂರದಿಂದ ಸೆರೆ ಹಿಡಿದಿರುವಂತಹ ದೃಶ್ಯ. ದಟ್ಟವಾದಂತ ಹೊಗೆ ಆವರಿಸಿದೆ. ಅಷ್ಟರ ಮಟ್ಟಿಗೆ ಬೆಂಕಿ ಕಾಣಿಸ್ಕೊಂಡಿದೆ. ಯಾರು ಏನು ಅನ್ನೋದರ ವಿಚಾರಣೆ ನಡೆಯುತ್ತೆ ಮುಂದೆ. ಬಟ್ ಈ ರೀತಿಯಾಗಿ ಬಿಸಿಲಿನ ತಾಪ ಒಂದು ಕಡೆ, ಬೆಟ್ಟದ ತಪ್ಪಲು ಅಂತ ಹೇಳಿದ್ರೆ ಗಾಳಿ ಕೂಡ ಇರುತ್ತೆ. ಎಲ್ಲವೂ ಒಟ್ಟಾಗಿ ದೊಡ್ಡ ಮಟ್ಟದಲ್ಲಿ ಬೆಂಕಿ ಕಾಣಿಸ್ಕೊಂಡಿದೆ. ನೂರಾರು ಜನ ನಿತ್ಯ ಓಡಾಡುವಂತ ಪ್ರದೇಶ ಇದು. ದೇವಿಯ ದರ್ಶನಕ್ಕೆ ಅಂತ ಬರ್ತಾರೆ. ಬಟ್ ಇವತ್ತಿನ ದಿನ ಇದೇ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಬೆಂಕಿ ಕಾಣಿಸ್ಕೊಂಡಿದೆ. ನೀವು ಗಮನಿಸಿದ್ರೆ ಗೊತ್ತಾಗುತ್ತೆ ದೃಶ್ಯದಲ್ಲಿ ಎಷ್ಟು ದಟ್ಟವಾದಂತ ಹೊಗೆ ಆವರಿಸ್ಕೊಂಡಿದೆ ಅಂತ. ಚಾಮುಂಡಿ ಬೆಟ್ಟ ಮೈಸೂರಿನ ದೃಶ್ಯ ಇದು. ಕಿಡಿಗೇಡಿಗಳು ಬೆಂಕಿ ಹಾಕಿರುವಂತ ಶಂಕೆ ವ್ಯಕ್ತವಾಗ್ತಾ ಇದೆ. ಏನಾದರೂ ಸ್ಮೋಕ್ ಮಾಡಿ ಅದನ್ನ ಅಲ್ಲೇ ಎಸೆದಿದ್ರಾ ಅಥವಾ ಉದ್ದೇಶಪೂರ್ವಕವಾಗಿ ಯಾರಾದರೂ ಇಂಥ ಕೃತ್ಯ ಮಾಡಿದ್ರಾ, ಇದೆಲ್ಲವೂ ಕೂಡ ಇನ್ನಷ್ಟೇ ಗೊತ್ತಾಗಬೇಕಿದೆ. ನಿಜಕ್ಕೂ ಬೇಸರದ ಸಂಗತಿ. ಪ್ರಾಣಿ ಪಕ್ಷಿಗಳಿರುವಂಥ ಪ್ರದೇಶ ಇದು. ಹಾಗೆ ಜನ ಕೂಡ ದೇವಿಯ ದರ್ಶನಕ್ಕೆ ಅಂತ ಬರುವಂಥ ಸ್ಥಳ. ಇಲ್ಲಿ ದಟ್ಟವಾದಂಥ ಬೆಂಕಿ ಕಾಣಿಸ್ಕೊಂಡಿದೆ. ದೂರದಲ್ಲಿ ಗಮನಿಸಿದ್ರೆ ಹೊಗೆ ಕಾಣಿಸುತ್ತೆ ನಮಗೆ. ಯಾರೋ ಒಬ್ಬರು ವ್ಯಕ್ತಿ ದೂರದಿಂದ ಮಾಡಿರುವಂಥ ವಿಡಿಯೋವನ್ನು ಗಮನಿಸ್ತಾ ಇದ್ದೀರಾ ನೀವು. ದಟ್ಟವಾದಂಥ ಹೊಗೆ ಆವರಿಸ್ಕೊಂಡಿದೆ. ಅಲ್ಲಿ ಏನೂ ಕಾಣಿಸ್ತಾ ಇಲ್ಲ, ಸ್ಪಷ್ಟವಾಗಿ ಬೆಟ್ಟಗಳೇ ಕಾಣಿಸ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಹೊಗೆ ಆವರಿಸ್ಕೊಂಡಿದೆ. ಈ ಬಗ್ಗೆ ಡೀಟೇಲ್ಸ್ ಅನ್ನ ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ರಾಮ್ ಫೋನ್ ಸಂಪರ್ಕದಲ್ಲಿದ್ದಾರೆ. ರಾಮ್, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ನಾವು, ದಟ್ಟವಾದಂಥ ಹೊಗೆ ಆವರಿಸ್ಕೊಂಡಿದೆ. ಏನಾಗ್ತಾ ಇದೆ, ಜೊತೆಗೆ ಯಾವ ರೀತಿಯಾದಂಥ ಕೃತ್ಯ ಎಸಗಿರೋದು ಏನಾದರೂ ಗೊತ್ತಾಗ್ತಾ ಇದೆಯಾ ರಾಮ್? ಬೇಸಿಗೆ ಬಂತು ಅಂತ ಹೇಳಿದ್ರೆ ಅರಣ್ಯಗಳಲ್ಲಿ ಈ ರೀತಿಯಾದಂತಹ ಬೆಂಕಿಗಳು ಕಾಣಿಸ್ಕೊಳ್ಳೋದು ಸಾಮಾನ್ಯ. ಅದೇ ರೀತಿಯಾಗಿ ಚಾಮುಂಡಿ ಬೆಟ್ಟದಲ್ಲೂ ಸಹ ಇವತ್ತು ಒಂದು ಬೆಂಕಿ ಕಾಣಿಸ್ಕೊಂಡಿದೆ. ಮೈಸೂರಿನಿಂದ ಉತ್ತರಹಳ್ಳಿಗೆ ಹೋಗುವಂತಹ ಮಾರ್ಗದಲ್ಲಿ, ಅಂದ್ರೆ ಚಾಮುಂಡಿ ಬೆಟ್ಟದ ಒಂದು ಭಾಗ ಏನಿದೆ ಅಲ್ಲಿ ಬೆಂಕಿ ಕಾಣಿಸ್ಕೊಂಡಿದೆ. ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಸ್ಥಳಕ್ಕೆ ಆಗಮಿಸಿ ಬೆಂಕಿ ನಂದಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕುರುಚಲು ಗಿಡ ಆಗಿರುವುದಾಗಿ ಅಷ್ಟು ಸುಲಭ ಸಾಧ್ಯವಾಗಿ ಬೆಂಕಿಯನ್ನು ನಂದಿಸೋದಕ್ಕೆ ಸಾಧ್ಯವಾಗಿಲ್ಲ. ಆ ಬೆಂಕಿಯಿಂದಾಗಿ ದಟ್ಟವಾದಂತಹ ಹೊಗೆ ಆವರಿಸಿಕೊಂಡಿದೆ. ನಾವು ದೃಶ್ಯಗಳಲ್ಲೂ ಸಹ ನೋಡ್ತಾ ಇರ್ಬೋದು. ಸೊ ಆ ದಟ್ಟವಾದಂತಹ ಹೊಗೆಯಿಂದಾಗಿ ಕಾರ್ಯಾಚರಣೆಗೆ ಕೊಂಚ ಸಮಸ್ಯೆ ಆಗ್ತಾ ಇದೆ. ಅದು ಸಹ ಅಗ್ನಿಶಾಮಕ ದಳದವರು ಆ ಒಂದು ಬೆಂಕಿಯನ್ನು ನಂದಿಸುವಂತಹ ಕೆಲಸದಲ್ಲಿ ನಿರತರಾಗಿದ್ದಾರೆ. ಆದ್ರೆ ಯಾರು ಈ ಬೆಂಕಿಯನ್ನು ಹಚ್ಚಿದ್ದಾರೆ, ಅದು ಆಕಸ್ಮಿಕವಾಗಿ ಈ ಒಂದು ಘಟನೆ ನಡೆದಿದೆಯಾ, ಇದ್ರ ಬಗ್ಗೆ ಯಾವುದೇ ಮಾಹಿತಿ ಲಭ್ಯವಾಗಿಲ್ಲ. ಸದ್ಯಕ್ಕೆ ಮೊದಲನೇದಾಗಿ ಆ ಬೆಂಕಿಯನ್ನು ನಿಲ್ಲಿಸಬೇಕು. ಯಾಕಂದ್ರೆ ಸಾಕಷ್ಟು ಅರಣ್ಯ ಪ್ರದೇಶ ಇರೋದ್ರಿಂದಾಗಿ ಅಗ್ನಿಶಾಮಕ ದಳದವರು ಕಾರ್ಯಾಚರಣೆ ನಡೆಸಿಲ್ಲ ಅಂತ ಹೇಳಿದ್ರೆ ಎಲ್ಲ ಅರಣ್ಯಕ್ಕೂ ಸಹ ಅದು ವ್ಯಾಪಿಸುವಂತಹ ಒಂದು ಸಮಸ್ಯೆ ಆಗ್ತದೆ. ಹೀಗಾಗಿ ಮೊದಲ ಆದ್ಯತೆಯಾಗಿ ಆ ಬೆಂಕಿಯನ್ನು ನಿಲ್ಲಿಸುವ ಕೆಲಸದಲ್ಲಿ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ನಿರತರಾಗಿದ್ದಾರೆ. ತದನಂತರ ಈ ಒಂದು ಬೆಂಕಿ ಕಾರಣ ಏನು, ಕಿಡಿಗೇಡಿಗಳು ಯಾರು ಬೆಂಕಿಯನ್ನ ಹಚ್ಚಿದ್ರ ಅಥವಾ ಆಕಸ್ಮಿಕವಾಗಿ ನಡೆದಿದೆ, ಇವೆಲ್ಲವೂ ಸಹ ಗೊತ್ತಾಗಬೇಕಾಗಿದೆ. ಚೈತ್ರ. ಓಕೆ, ಥ್ಯಾಂಕ್ ಯು ರಾಮ್ ಮಾಹಿತಿಗಾಗಿ.